prime success for better future. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ಪ್ರೈಮ್ ಬ್ಯಾಂಕಿಂಗ್ ಕ್ಲಾಸಸ್ಗೆ ಸ್ವಾಗತ ಕೋರ್ತಾ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ MCQಸಿನ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಬಂದಿದ್ದೇನೆ. ಈ MCQಸ್ ಕ್ಯಾಪಿಟಲ್ ಆ್ಯಂಡ್ ಮನಿ ಮಾರ್ಕೆಟ್ ಮೇಲೆ ಆಧಾರಿತವಾಗಿದೆ. ಹಾಗೂ ಈ ಕ್ಯಾಪಿಟಲ್ ಆ್ಯಂಡ್ ಮನಿ ಮಾರ್ಕೆಟಿನ ಇನ್ ಡೀಟೇಲ್ ವಿಡಿಯೋ ನಾನು ಪ್ರೀವಿಯಸ್ ಸೆಷನಲ್ಲಿ ಕವರ್ ಮಾಡಿದ್ದೇನೆ. ನೀವು ಆ ವಿಡಿಯೋ ನೋಡದಿದ್ದರೆ ಪ್ಲೀಸ್ ವಾಚ್ ದ್ಯಾಟ್ ವಿಡಿಯೋ ಆ್ಯಂಡ್ ದೆನ್ ಕಮ್ ಟು ದಿಸ್ ಸೀರೀಸ್ ಬಿಕಾಸ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು ಟು answer the question. Okay, so without wasting any time, let us quickly start today's session. So first question ಏನು ಅಂತ ನೋಡೋಣ. First question is, which of the following is a feature of money market? Which is a feature, not ಅಂತ ಕೇಳಿಲ್ಲ, which is a feature of money market. ಫಿನಾನ್ಷಿಯಲ್ ಮಾರ್ಕೆಟಲ್ಲಿ ನಾವು ಯಾವುದೆಲ್ಲ ಮಾರ್ಕೆಟ್ ನೋಡಿದ್ವಿ? ಅನ್ಆರ್ಗನೈಸ್ಡ್ ಮಾರ್ಕೆಟ್, ಆರ್ಗನೈಸ್ಡ್ ಮಾರ್ಕೆಟ್. Under that we had money market, capital market. Under capital market we had primary market and secondary market. So ಇಲ್ಲಿ money market ಮೇಲೆ question ಉಂಟು. money market ಅಂದರೆ ಏನು? money market is a market where short term securities are traded. short term securities ಅಂದರೆ ಏನು? ಒಂದು ವರ್ಷದೊಳಗೆ ಮೆಚ್ಯೂರ್ ಆಗುವಂತಹ instruments. short term securities which matures within 1 year, those is known as money market instrument. ಇಲ್ಲಿ ಆಪ್ಷನ್ ಏನುಂಟು ಅಂತ ನೋಡೋಣ. ಆ್ಯಂಡ್ ಆಲ್ಸೋ ದೀಸ್ ಆರ್ ಹೈಲಿ ಲಿಕ್ವಿಡ್ ಆ್ಯಂಡ್ ಲೆಸ್ ರಿಸ್ಕಿ ಇನ್ಸ್ಟ್ರೂಮೆಂಟ್ಸ್. ಓಕೆ, ಸೊ ಯಾವುದೆಲ್ಲ ಆಪ್ಷನ್ ಉಂಟು? ಮೆಚ್ಯೂರಿಟಿ ಪೀರಿಯಡ್ ಈಸ್ ಮೋರ್ ದ್ಯಾನ್ 1 year. ಮೋರ್ ದ್ಯಾನ್ 1 year ಆದರೆ ಯಾವ್ದು ಮಾರ್ಕೆಟ್ ಆಯಿತು? ಇಟ್ ಈಸ್ ಕ್ಯಾಪಿಟಲ್ ಮಾರ್ಕೆಟ್. ಸೊ ದಿಸ್ ಇಸ್ ನಾಟ್ ಆರ್ ಆನ್ಸರ್. highly risky instrument. highly risky instrument? No. money market matures within 1 year. it has high liquidity and less risk. so ಇದು ಕೂಡ ನಮ್ಮ ಆಪ್ಷನ್ ಆಗಿರೋದಿಲ್ಲ. ಇಟ್ ಈಸ್ ಆನ್ ಅನ್ಸೆಕ್ಯೂರ್ಡ್ ಇನ್ಸ್ಟ್ರೂಮೆಂಟ್. ಇದರ ಅಗೇನ್ಸ್ಟ್ ನೀವು ಯಾವುದೇ ಕೊಲ್ಯಾಟ್ರಲ್ ಇಡಬೇಕು ಅಂತ ಇಲ್ಲ. ಎಸ್, ಇಟ್ ಈಸ್ ಆನ್ ಅನ್ಸೆಕ್ಯೂರ್ಡ್ ಇನ್ಸ್ಟ್ರೂಮೆಂಟ್. ಮೋರ್ ದ್ಯಾನ್ ಒನ್ ಆಫ್ ದ ಅಬವ್. ಮೋರ್ ದ್ಯಾನ್ ಒನ್ ಆಫ್ ದ ಅಬವ್ ಹೇಳಲಿಕ್ಕೆ ಎರಡು ಆಪ್ಷನ್ ಆಲ್ರೆಡಿ ರಾಂಗ್ ಆಗಿದೆ. ಸೊ ವಿ ಕೆನಾಟ್ ಮಾರ್ಕ್ ಇಟ್ ಆಸ್ ಮೋರ್ ದ್ಯಾನ್ ಒನ್ ಆಫ್ ದ ಅಬವ್. ನನ್ ಆಫ್ ದ ಅಬವ್ ಕೂಡ ನಾವು ಟಿಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ವಿ ಹ್ಯಾವ್ ಫೌಂಡ್ ಆರ್ ಆನ್ಸರ್. ಸೊ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂದರೆ ಏನು? ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಅನ್ಸೆಕ್ಯೂರ್ಡ್ ಇನ್ ನೇಚರ್ ಆ್ಯಂಡ್ ಆಲ್ಸೋ ವಿಚ್ ಈಸ್ ಹ್ಯಾವಿಂಗ್ ಅ ಶಾರ್ಟ್ ಟರ್ಮ್ ಮೆಚುರಿಟಿ ದಟ್ ಈಸ್ ಲೆಸ್ ದ್ಯಾನ್ 1 year. ಇಟ್ ಈಸ್ ಆಲ್ಸೋ ಹೈಲಿ ಲಿಕ್ವಿಡ್ ಆ್ಯಂಡ್ ಲೆಸ್ ರಿಸ್ಕಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಕಮರ್ಷಿಯಲ್ ಪೇಪರ್ ಬಗ್ಗೆ ಕ್ವೆಶನ್ ಬಂದಿದೆ. ಕಮರ್ಷಿಯಲ್ ಪೇಪರ್ ಈಸ್ ಒನ್ ಆಫ್ ದ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ಕ್ವೆಶನ್ ಏನು ಅಂತ ನೋಡೋಣ. ಕಮರ್ಷಿಯಲ್ ಪೇಪರ್ ಹ್ಯಾಸ್ ಅ ಮೆಚ್ಯೂರಿಟಿ ಪೀರಿಯಡ್ ಆಫ್, ಮೆಚ್ಯೂರಿಟಿ ಪೀರಿಯಡ್ ಎಷ್ಟಿರ್ತದೆ? 1 day to 1 year, 10 day to 1 year, 15 days to 1 year, none of the above. ಇಲ್ಲಿ ನೋಡಿ, ಕಮರ್ಷಿಯಲ್ ಪೇಪರ್ ಯಾರು ಇಶ್ಯೂ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ಕಮರ್ಷಿಯಲ್ ಪೇಪರ್ಸ್ ಆರ್ ಇಶ್ಯೂಡ್ ಬೈ ದ ಕಂಪನೀಸ್. ಕಂಪನೀಸ್ಗಳಿಗೆ ಲಿಕ್ವಿಡಿಟಿ ಶಾರ್ಟೇಜ್ ಉಂಟಾದಾಗ, ಅಂದರೆ ಹಣದ ಅವಶ್ಯಕತೆ ಉಂಟಾದಾಗ, ಆಗ ಅವರು ಏನು ಮಾಡ್ತಾರೆ? ಈ ಕಮರ್ಷಿಯಲ್ ಪೇಪರ್ಸನ್ನು ಇಶ್ಯೂ ಮಾಡಿ ಜನರ ಹತ್ರ ಹಣವನ್ನು ಪಡ್ಕೊಳ್ತಾರೆ. ಆ ಹಣವನ್ನು ಪಡ್ಕೊಳ್ಳುವಾಗ ಕಮರ್ಷಿಯಲ್ ಪೇಪರ್ಸಿನ ಮೆಚ್ಯೂರಿಟಿ ಒಂದು ದಿನದಿಂದ 1 ವರ್ಷ ತನಕ ಇರ್ಬೋದು. ಓಕೆ, ಇಟ್ ವಿಲ್ ಹ್ಯಾವ್ ಅ ಮೆಚ್ಯೂರಿಟಿ ಆಫ್ 1 day to 1 year ಆ್ಯಂಡ್ ದಟ್ ಇಸ್ ವೈ ವಿ ನೋನ್ ಆಸ್ ಕಮರ್ಷಿಯಲ್ ಪೇಪರ್ ಹ್ಯಾಸ್ ಅ ಮೆಚ್ಯೂರಿಟಿ ಪೀರಿಯಡ್ ಆಫ್ 1 day to 1 year. ನೆಕ್ಸ್ಟ್ ಕ್ವೆಶನ್, ಥರ್ಡ್ ಕ್ವೆಶನ್. ಇಟ್ ಈಸ್ ಅಬೌಟ್ ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್ ಅಂಡರಲ್ಲಿ ಬುಲ್ ಆ್ಯಂಡ್ ಬೇರ್ ಅನ್ನುವ ಶಬ್ದ ಎಲ್ಲಿಗೆ ಅಸೋಸಿಯೇಟ್ ಆಗ್ತದೆ? ನೀವು ಇದನ್ನು ಕೇಳಿರ್ಬೋದು. ಬುಲ್, ಬೇರ್, ದೀಸ್ ಆರ್ ಕಾಲ್ಡ್ ಆಸ್ ವಾಟ್? ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಬರ್ತದ? ನೋ. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಬರ್ತದ? ನೋ. ಮಾರ್ಕೆಟಿಂಗ್ ಅಂಡರಲ್ಲಿ ಬರ್ತದ? ನೋ. ದೀಸ್ ಆರ್ ನೋನ್ ಆಸ್ ಸ್ಪೆಕ್ಯುಲೇಟರ್ಸ್. ಸ್ಪೆಕ್ಯುಲೇಷನ್ ಮಾಡುವಾಗ ವಿಲ್ ಯೂಸ್ ದ ಟರ್ಮ್ ಬುಲ್ ಆ್ಯಂಡ್ ಬೇರ್. ನೆಕ್ಸ್ಟ್ ಕ್ವೆಶನ್. In financial instruments, the bear, ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಬೇರ್ ಅನ್ನುವ ಶಬ್ದ ಯಾರಿಗೆ ನಾವು ಅಸೋಸಿಯೇಟ್ ಮಾಡ್ತೇವೆ? ಬೇರ್ ಅನ್ನುವ ಶಬ್ದ ನಾವು ಎಲ್ಲಿ ಅಸೋಸಿಯೇಟ್ ಮಾಡ್ತೇವೆ? ಆ್ಯನ್ ಇನ್ವೆಸ್ಟರ್ ಹೂ ಫೀಲ್ಸ್ ದ್ಯಾಟ್ ದ ಪ್ರೈಸ್ ಆಫ್ ಅ ಪರ್ಟಿಕ್ಯುಲರ್ ಸೆಕ್ಯೂರಿಟಿ ಈಸ್ ಗೋಯಿಂಗ್ ಟು ಫಾಲ್. ಪ್ರೈಸಸ್ ಆಫ್ ದ ಸೆಕ್ಯೂರಿಟಿ ಏನಾಗ್ಬೋದು? ಕಡಿಮೆ ಆಗ್ಬೋದು ಅಂತಹ ಗೆಸ್ ಅಥವಾ ಸ್ಪೆಕ್ಯುಲೇಷನ್ ಮಾಡ್ತಾರೆ, ಅವರಿಗೆ ನಾವು ಬೇರ್ ಅಂತ ಕರಿತೇವಾ? ಅಥವಾ ಆ್ಯನ್ ಇನ್ವೆಸ್ಟರ್ ಹೂ ಎಕ್ಸ್ಪೆಕ್ಟ್ಸ್ ಅ ರೈಸ್ ಇನ್ ದ ಪ್ರೈಸ್ ಆಫ್ ದ ಶೇರ್, ಶೇರ್ ಪ್ರೈಸಸ್ ಜಾಸ್ತಿ ಆಗ್ಬೋದು ಅಂತ ಅವರು ಅಸೋಸಿಯೇಟ್ ಮಾಡ್ತಾರೆ, ಅವರಿಗೆ ನಾವು ಬೇರೆ ಅಂತ ಕರಿತೇವಾ? ಅಥವಾ ಆ್ಯನ್ ಇನ್ವೆಸ್ಟರ್ ಹೂ ಹ್ಯಾಸ್ ಅನ್ ಇಂಟ್ರೆಸ್ಟ್ ಇನ್ ದ ಕಂಪನೀಸ್ ಫೈನಾನ್ಸ್ ಆರ್ ಅದರ್ವೈಸ್, ಕಂಪನಿ ಫೈನಾನ್ಸಲ್ಲಿ ಇಂಟ್ರೆಸ್ಟೆಡ್ ಆಗಿರುವ ವ್ಯಕ್ತಿಗಳಿಗೆ ಬೇರೆ ಅಂತ ಕರಿತೇವಾ? ಈ 3 ಆಪ್ಷನ್ಸ್ಗಳಲ್ಲಿ ಯಾವುದು ಸರಿ? ಫಸ್ಟ್ ಒನ್. ಯಾರು ಪ್ರೈಸಸ್ ಆಫ್ ದ ಶೇರ್ಸ್ ಕಡಿಮೆ ಆಗ್ತದೆ, ಮುಂದಿನ ದಿನಗಳಲ್ಲಿ ದ ಪ್ರೈಸ್ ಇಸ್ ಸಪೋಸ್ ಟು ಫಾಲ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೋ ಅವರಿಗೆ ನಾವು ಬೇರ್ ಅಂತ ಹೇಳ್ತೇವೆ. ಅದೇ ರೀತಿ ಪ್ರೈಸ್ ಆಫ್ ದ ಶೇರ್ ಈಸ್ ಗೋಯಿಂಗ್ ಟು ರೈಸ್ ಹೇಳಿದವರಿಗೆ ವಿಲ್ ಕಾಲ್ ದೆಮ್ ಆಸ್ ಬುಲ್ ಸ್ಪೆಕ್ಯುಲೇಟರ್ಸ್.
those person who speculate that the prices of the share is going to rise, that is known as bull speculators. Next question is about treasury bills. Fifth question, treasury bills. Treasury bills are short term debt instruments which are issued by government of India for how many days? ಈಗ ನಾನು ಟ್ರೆಷರಿ ಬಿಲ್ಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಅಲ್ಲಿ ಹೇಳಿದ್ದೇನೆ, ಟ್ರೆಷರಿ ಬಿಲ್ಸ್ ಯಾರು ಇಶ್ಯೂ ಮಾಡ್ತಾರೆ? ಗೌರ್ಮೆಂಟ್ ಆಫ್ ಇಂಡಿಯಾ ಇಶ್ಯೂ ಮಾಡ್ತದೆ. ಯಾಕೆ ಇಶ್ಯೂ ಮಾಡ್ತಾರೆ? ಅವರಿಗೆ ಹಣದ ಅವಶ್ಯಕತೆ ಉಂಟಾದಾಗ, ವೆನ್ ಎವರ್ ದೇ ಫೇಸ್ ಎನಿ ಡೆಫಿಸಿಟ್ ಆಫ್ ಫೈನಾನ್ಸ್, ಎಟ್ ದಟ್ ಟೈಮ್ ದೇ ರೇಸ್ ದ ಫಂಡ್ಸ್ ಫ್ರಮ್ ದ ಪಬ್ಲಿಕ್ ಇನ್ ದ ಫಾರ್ಮ್ ಆಫ್ treasury bills. Treasury bills are of 4 types. They are 14 days treasury bills, 91 days treasury bills, 182 days treasury bills, 364 days treasury bills. ನಮ್ಮ ಆಪ್ಷನ್ ನೋಡ್ಕೊಳ್ಳೋಣ. 91 ಡೇಸ್ ಬರ್ತದಾ? ಎಸ್. 182 ಡೇಸ್ ಕವರ್ ಆಗ್ತದಾ? ಎಸ್. 364 days ಕವರ್ ಆಗ್ತದಾ? ಎಸ್. ಸೊ ವಾಟ್ ಈಸ್ ಅವರ್ ಆನ್ಸರ್? ಆಲ್ ಆಫ್ ದ ಅಬವ್. ಹಿಯರ್ ಇಟ್ ಇಸ್ ಮೆನ್ಷನ್ಡ್ ಆಲ್ ಆಫ್ ದ ಅಬವ್. ಇಫ್ ಯು ಕ್ಯಾನ್ಟ್ see, I will write it here. Option D is all of the above. So what will be our answer? 91 days, 182 days, 364 days, everything is classified as a treasury bills. So it is all of the above. Next question, sixth question ಏನು ಅಂತ ನೋಡೋಣ. ಕಮರ್ಷಿಯಲ್ ಪೇಪರ್ ಬಗ್ಗೆನೇ ಕೇಳಿದ್ದಾರೆ. ಕಮರ್ಷಿಯಲ್ ಪೇಪರ್ ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಯಾರು ಇಶ್ಯೂ ಮಾಡ್ತಾರೆ ಇದನ್ನು? ಕಂಪನಿಗಳು. ಟ್ರೆಷರಿ ಬಿಲ್ಸ್ ಯಾರು ಇಶ್ಯೂ ಮಾಡ್ತಾರೆ? ಗೌರ್ಮೆಂಟ್ ಆಫ್ ಇಂಡಿಯಾ. ಅದೇ ರೀತಿ ಈ ಕಮರ್ಷಿಯಲ್ ಪೇಪರ್ಸ್ ಯಾರು ಇಶ್ಯೂ ಮಾಡ್ತಾರೆ? ಕಂಪನಿಗಳು ಇಶ್ಯೂ ಮಾಡ್ತಾರೆ. ಕಂಪನಿಗಳಲ್ಲಿ ಹಣದ ಅವಶ್ಯಕತೆ ಉಂಟಾದಾಗ ಈ ಕಮರ್ಷಿಯಲ್ ಪೇಪರ್ಸನ್ನು ಇಶ್ಯೂ ಮಾಡಿ ಅವರು ಆ ಹಣವನ್ನು ಪೂರೈಸ್ಕೊಳ್ತಾರೆ. ಈಗ ಆ ಕಮರ್ಷಿಯಲ್ ಪೇಪರ್ ಇಶ್ಯೂ ಮಾಡುವಾಗ ಮಿನಿಮಮ್ ಲಿಮಿಟ್ ಎಷ್ಟಿರಬೇಕು? 5 lakh, 10 lakh, 1 lakh, 20 lakh. Your answer is 5 lakh. ಮಿನಿಮಮ್ 5 ಲಕ್ಷದ ಕಮರ್ಷಿಯಲ್ ಪೇಪರನ್ನು ಅವರು ಇಶ್ಯೂ ಮಾಡಬೇಕು. ಆದರೆ ಈಗ ಅದು ಎಷ್ಟಾಗಿದೆ ಅಂತ ಹೇಳಿದರೆ 25 lakh. ಓಕೆ, ಇಟ್ ಈಸ್ 25 lakh. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಇಟ್ ಶುಡ್ ಬಿ ಇಶ್ಯೂಡ್ ಇನ್ ಮಲ್ಟಿಪಲ್ಸ್ ಆಫ್ 5 lakhs. 6 lakh, 7 lakh ಹಾಗೆ ಇಶ್ಯೂ ಮಾಡಲಿಕ್ಕಿಲ್ಲ. 5 lakh ಒಂದಿದ್ರೆ ನೆಕ್ಸ್ಟ್ ಕಮರ್ಷಿಯಲ್ ಬಿಲ್ ವಿಲ್ ಬಿ 10 lakh, 15 lakh, 20 lakh, 25 lakh, ಹಾಗೆ ಮಲ್ಟಿಪಲ್ಸ್ ಆಫ್ 5 ಅಲ್ಲೇ ಈ ಕಮರ್ಷಿಯಲ್ ಪೇಪರ್ಸ್ ಇಶ್ಯೂ ಆಗಬೇಕು. ನೆಕ್ಸ್ಟ್ ಈಸ್ ಅಬೌಟ್ BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. 2 ಸ್ಟಾಕ್ ಎಕ್ಸ್ಚೇಂಜ್ ಉಂಟು. ಎಲ್ಲಿ ಬರ್ತದೆ ಇದು? ಕ್ಯಾಪಿಟಲ್ ಮಾರ್ಕೆಟ್ ಅಂಡರಲ್ಲಿ ಬರ್ತದೆ. ಕ್ಯಾಪಿಟಲ್ ಮಾರ್ಕೆಟ್ ಅಂಡರಲ್ಲಿ ನಾವು ಸ್ಟಾಕ್ ಎಕ್ಸ್ಚೇಂಜಸ್ಗಳನ್ನು ನೋಡ್ತೇವೆ. ಸ್ಟಾಕ್ ಎಕ್ಸ್ಚೇಂಜಸ್ಗಳಲ್ಲಿ ನಾವು NSE ಮತ್ತು BSE ಅಂತಹ 2 ಸ್ಟಾಕ್ ಎಕ್ಸ್ಚೇಂಜನ್ನು ಕಲ್ತಿದ್ದೇವೆ. ಈ BSE ಅನ್ನುವ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಯಾವಾಗ ಇಂಟ್ರೊಡ್ಯೂಸ್ ಆಯಿತು? 1880ಯಲ್ಲಿಯಾ, 1875, 1970 or 1980? ವಿಚ್ ಇಸ್ ದ ಆಪ್ಷನ್? It is option B, 1875. BSE was introduced in 1875 and also it is Asia's first stock exchange. First stock exchange in Asia. Okay, so if the question is which is the first stock exchange in Asia, you can immediately mark it as BSE. 1875 al launch aitu and again it is the first stock exchange in India. We'll see the next question. 8th question ಏನಂತ ನೋಡೋಣ. A contract between 2 parties in which the exchange occurs at the end of the contract and at a particular price. 4 ಟೈಪ್ ಆಫ್ ಡಿರೈವೇಟಿವ್ಸ್ ಅನ್ನು ನಾವು ನೋಡಿದ್ದೇವೆ. ಅದರಲ್ಲೇ ಇದು ಕಾಂಟ್ರಾಕ್ಟ್ ಬರ್ತದೆ. ಫಾರ್ವರ್ಡ್, ಫ್ಯೂಚರ್, ಆಪ್ಷನ್ ಆ್ಯಂಡ್ ಸ್ವ್ಯಾಪ್. ಸ್ವ್ಯಾಪ್ ಅಂದರೆ ಏನು? ಸ್ವ್ಯಾಪ್ ಅಂದರೆ ನಾವು ಇಂಟ್ರೆಸ್ಟ್ ರೇಟನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು ಆನ್ ದ ಆಕರೆನ್ಸ್ ಆಫ್ ದ ಇವೆಂಟ್. ಆ ಟ್ರಾನ್ಸಾಕ್ಷನ್ ಯಾವಾಗ ಆಗಬೇಕು ಆ ದಿನ ಏನು ಎಕ್ಸ್ಚೇಂಜ್ ರೇಟ್ ಪ್ರಿವೇಲ್ ಆಗಿರುತ್ತೆ ಅದಕ್ಕೆ ನಾವು ನಮ್ಮ ಕಾಂಟ್ರಾಕ್ಟನ್ನು ಚೇಂಜ್ ಮಾಡ್ಕೊಳ್ಬೋದು. ಅದಕ್ಕೆ ಸ್ವ್ಯಾಪ್ ಅಂತ ಕರಿತೇವೆ. ಆಪ್ಷನ್ ಅಂದರೆ ಏನು? ಆಪ್ಷನ್ ಅಂದರೆ ಆ ಪರ್ಟಿಕ್ಯುಲರ್ ಡೇಟ್ ಬಂದಾಗ ನಾವು ಡಿಸಿಷನ್ ತಗೊಳ್ಬೋದು, ಈದರ್ ಟು ಬೈ ಆರ್ ಈದರ್ ಟು ಸೆಲ್. ಆ ಡಿಸಿಷನ್ ನಮಗೆ ಓಪನ್ ಆಗಿರುತ್ತೆ. ದಟ್ ಈಸ್ ಆಪ್ಷನ್. ಫ್ಯೂಚರ್ ಅಂದರೆ ಏನು? ನಾವು ಒಂದು ಮುಂದಿನ ದಿನದಲ್ಲಿ ಒಂದು ಮುಂದಿನ ಪ್ರೈಸಿಗೆ ನಾವು ಈ ಕಾಂಟ್ರಾಕ್ಟನ್ನು ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೇಳಿದರೆ ದಟ್ ಈಸ್ ಫ್ಯೂಚರ್ ಆಪ್ಷನ್. ಅದೇ ಫಾರ್ವರ್ಡ್ ಆಪ್ಷನ್ ಅಂದರೆ ಏನು? ಒಂದು ಕಾಂಟ್ರಾಕ್ಟ್ ಎಂಡ್ ಆಗುವಾಗ ಮತ್ತು ಒಂದು ಪರ್ಟಿಕ್ಯುಲರ್ ಪ್ರೈಸ್ ಡಿಸೈಡ್ ಆಗುವಾಗ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡಿದರೆ, ಇಫ್ ಇಟ್ ಆಕರ್ಸ್ ಅಟ್ ದ ಎಂಡ್ ಆಫ್ ದ ಕಾಂಟ್ರಾಕ್ಟ್ ಆ್ಯಂಡ್ ಎಟ್ ಅ ಪರ್ಟಿಕ್ಯುಲರ್ ಪ್ರೈಸ್, ಇಟ್ ಇಸ್ ನೋನ್ ಆಸ್ ಅ ಫಾರ್ವರ್ಡ್ ಕಾಂಟ್ರಾಕ್ಟ್. ನೆಕ್ಸ್ಟ್ ಕ್ವೆಶನ್, 9th ಕ್ವೆಶನ್ ಏನು ಅಂತ ನೋಡೋಣ. ಹೂ ರೆಗ್ಯುಲೇಟ್ಸ್ ದ ಕ್ಯಾಪಿಟಲ್ ಮಾರ್ಕೆಟ್? ಕ್ಯಾಪಿಟಲ್ ಮಾರ್ಕೆಟನ್ನು ಯಾರು ನಿಯಂತ್ರಿಸ್ತಾರೆ? ಮಿನಿಸ್ಟ್ರಿ ಆಫ್ ಫೈನಾನ್ಸ್,
Ministry of External Affairs, Ministry of Housing and Urban Development, Ministry of Home Affairs. ಯಾರು ಕ್ಯಾಪಿಟಲ್ ಮಾರ್ಕೆಟ್ ಅನ್ನು ರೆಗ್ಯುಲೇಟ್ ಮಾಡ್ತಾರೆ? ವಿ ಆಲ್ ನೋ ದ್ಯಾಟ್ regulation is done by RBI, SEBI and all, but under which ministry? It is under Ministry of Finance. Okay, Ministry of Finance. ಇದು ಬಿಟ್ಟು Ministry of Finance under ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ looks after capital market? If it is asked, at that time the answer is Department of Economic Affairs. Okay, Department of Economic Affairs looks after the capital market. Under that we have RBI and SEBI. Last question of today's class is about certificate of deposit. Certificate of deposit is issued by Government of India along with the RBI. Okay, treasury bills government alone issues, commercial papers only the company can issue, but certificate of deposit is one thing which is issued by Government of India along with RBI. ಈಗ question ಏನುಂಟು, it is issued through check, bills of exchange, promissory note ಅಥವಾ demand draft. It is issued like a promissory note. Certificate of deposit is issued like a promissory note. I hope you have found this class useful. Thank you for patiently listening to this lecture. If you find anything difficult, then please do scroll to the above PPTs and make sure you read everything in detail for your examination. I wish you all the best, my dear students. We'll meet you in the next class. Thank you. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.